ದುರ್ಗಾ, ನಿಗೇನು ಬುದ್ಧಿ ಇಲ್ವಾ? ಡಾಕ್ಟರ್ ರೆಸ್ಟ್ ಮಾಡು ಅಂತ ತಾನೇ ಹೇಳಿರೋದು. ಆಗಲೇ ಸ್ಟವ್ ಮುಂದೆ ನಿಂತ್ಕೊಂಡು ಅಡುಗೆ ಮಾಡ್ತಾ ಇದೆಯಾ? ನಾನು ಏನು ಹೇಳಿದ್ರು ತಗೋಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ಯಾ? ಬಾಸು ಅದು ಹಾಗಲ್ಲ. ಹಾಂ, ಮೇಡಮ್ಗೆ ನಾನು ಮಾಡಿದ ಅಡುಗೆನೇ ತಿನ್ನಬೇಕು ಅಂತ ಅವಳು ಹಠ ಮಾಡ್ತಾಳೆ, ಅದಕ್ಕೆ. ನಾಟಕ ಮಾಡಬೇಡ ದುರ್ಗಾ. ಹಿತಾ ದುರ್ಗಾಪುರದಲ್ಲಿದ್ದಾಳೆ. ನೀನು ಅಡುಗೆ ಮಾಡಿ ಅದನ್ನ ಕಟ್ಕೊಂಡು ದುರ್ಗಾಪುರಕ್ಕೆ ಹೋಗ್ತೀಯಾ? ಹಿತಾ ಹೆಸರು ಹೇಳಿ ಸುಳ್ಳು ಹೇಳ್ತಾ ಇದೆಯಾ? ಅಯ್ಯೋ ಬಾಸು, ಪುಟ್ ಮೇಡಮ್ ಅಲ್ಲ. ಹಾಂ, ಜಗನ್ನಾಥ್ ಸರು. ಅವ್ರಿಗೆ ನನ್ನ ಕೈ ಅಡುಗೆ ಅಂದರೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ ಮಾಡೋಣ ಅಂತ ಬಂದೆ. ಓ, ಅಪ್ಪ ನಿನ್ನ ಕೈ ಅಡುಗೆನೇ ತಿನ್ನೋದು ಅಂತ ನಿನಗೆ ಬಂದು ಹೇಳಿದ್ರಾ? ಅಪ್ಪ ಅಪ್ಪ. ಅಯ್ಯಯ್ಯೋ ಬಾಸು ಬಾಸು, ಅವ್ರೇನು ಹೇಳಲಿಲ್ಲ. ಅದು ಇವತ್ತು ಅಡುಗೆಯವ್ರು ರಜೆ ಇದ್ದಾರೆ, ಅದಕ್ಕೆ ನಾನೇ ಅಡುಗೆ ಮಾಡಿಬಿಡೋಣ ಅಂತ ಬಂದೆ. ಅಡುಗೆಯವ್ರು ರಜೆ ಇದ್ರೆ ಹೋಟ್ಲಿಂದ ತರ್ಬೋದು ತಾನೆ, ಇಲ್ಲ ಬೇರೆ ಏನೋ ವ್ಯವಸ್ಥೆ ಮಾಡ್ಬೋದು. ನೀನು ಯಾಕೆ ಮಾಡಬೇಕು? ಓಹೋ, ಏನೋ ಬೈತಾ ಇದ್ದಾನೆ. ನಾನು ಹೋಗಿ ಬೆಂಕಿಗೆ ತುಪ್ಪ ಹಾಕ್ಬಿಡ್ತೀನಿ. ನಿನಗೆ ಎಷ್ಟು ಹೇಳಿದ್ರೂ ಅರ್ಥನೇ ಆಗಲ್ಲ ದುರ್ಗಾ. ಹಠ ಮಾರಿ ನೀನು. ನಿಜ ಶರತ್ತು, ನೀನ್ ಹೇಳ್ತಿರೋದು ಸರಿಯಾಗೇ ಇದೆ. ಈ ಹುಡುಗಿಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ. ಹಠಮಾರಿ ಅಂದ್ರೆ ಹಠಮಾರಿ ಅಲ್ಲ. ಇವಳು ಮಾಡೋ ಕೆಲ್ಸಕ್ಕೆ ನಮ್ಮ ಅಣ್ಣನ ಹೆಸರನ್ನ ಬಳಸ್ಕೊಂಡು ಅವ್ರ ಹೆಸರಿಗೆ ಕೆಟ್ಟ ಹೆಸರು ತರಕ್ ನೋಡ್ತಿದ್ದಾಳಲ್ಲ. ಇದು ಅಣ್ಣನ್ ಗೊತ್ತಾದ್ರೆ ಅವ್ರು ಎಷ್ಟು ಸಂಕಟ ಪಡ್ತಾರೆ ಹೇಳು. ಕರೆಕ್ಟ್ ಐತೆ, ನೀವು ಹೇಳ್ತಾ ಇರೋದು 100% ಕರೆಕ್ಟು. ಅಪ್ಪ ಇವಳ ಹತ್ರ ಬಂದು ಇವಳು ಮಾಡೋ ಅಡುಗೆ ಮಾತ್ರ ತಿನ್ನೋದು, ಇಲ್ಲಾಂದ್ರೆ ತಿನ್ನೋದೇ ಇಲ್ಲ ಅಂದ್ರಂತೆ. ಉಗಿ ಮಕ್ಕೆ, ನಿನ್ನೆ ಮೊನ್ನೆ ಬಂದವಳು ಇವಳು. ಅಲ್ಲ, ನಮ್ಮ ಅಣ್ಣನ್ಗೆ ಏನ್ ಇಷ್ಟ ಇಲ್ಲ ಅಂತ ಅದೆಲ್ಲ ಗೊತ್ತಾ ಇವಳಿಗೆ? ಚಾನ್ಸೇ ಇಲ್ಲ ಅದೇ ಒಂದು ಕೆಲಸ ಮಾಡಿ, ಇವತ್ತೇನಾದರೂ ಮತ್ತೆ ಇವಳು ಈ ಅಡುಗೆ ರೂಮಲ್ಲಿ ಕಾಣಿಸ್ಕೊಂಡ್ರೆ ನೀವು ಬಾಯಿ ತುಂಬ ಇವಳನ್ನ ಬೈದ್ಬಿಡಿ. ನಾನು ನಿಮ್ಗೆ ಇಡ್ಸ್ಕೊಡ್ತಾ ಇದ್ದೀನಿ. ಹಾಗೆ ಅದೇ ಇವತ್ತು ಅಡುಗೆಯವ್ರು ರಜೆ ಹಾಕಿದಾರಂತೆ. ಅಪ್ಪಂಗೆ ಏನು ಬೇಕು, ಈ ಮನೆಯವ್ರಿಗೆಲ್ಲ ಏನೇನು ಬೇಕು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಅದಕ್ಕೆ ಅಡುಗೆ ಮನೆ ಜವಾಬ್ದಾರಿನ ಇವತ್ತು ನೀವೇ ತೊಗೊಂಡ್ಬಿಡಿ. ಅಲ್ಲಪ್ಪ, ಮತ್ತೆ ಈ ಮನೆಯಲ್ಲಿ ಇವತ್ತು ನೀವೇ ಅಡುಗೆ ಮಾಡ್ತಾ ಇದ್ದೀರಾ ಅಷ್ಟೇ. ಏನು ನಾನಾ? ಅಯ್ಯೋ ಶರತ್ತು, ಇಷ್ಟೊಂದು ಜನಕ್ಕೆಲ್ಲ ಅಡುಗೆ ಮಾಡೋಕ್ಕೆ ನನಗೆ ಕಷ್ಟ ಆಗುತ್ತಪ್ಪ. ಮತ್ತೆ ಕಷ್ಟ ಏನಾಗಲ್ಲ, ಅಭ್ಯಾಸ ಮಾಡ್ಕೊಳ್ಳಿ ನೀವು, ಎಲ್ಲ ಆಗುತ್ತೆ. ಅದು ಅಲ್ಲದೆ ದುರ್ಗನ ಈ ಪರಿಸ್ಥಿತಿಯಲ್ಲಿ ನೋಡೋದಕ್ಕೆ ನಿಮಗೂ ತುಂಬ ನೋವಾಗುತ್ತಲ್ವಾ? ಹಾಗಾಗಿ ಇವತ್ತು ನೀವೇ ಅಡುಗೆ ಮಾಡಿಬಿಡಿ. ನೀವು ಮಾಡೋದೇ ಕರೆಕ್ಟು. ದುರ್ಗಾ, ಇನ್ನು 1 ನಿಮಿಷ ನೀನು ನಿಲ್ಬಾರ್ದು, ನಡಿ. ಬಾಸು, ಪಾಪ ಮೇಡಮ್ ಕಷ್ಟ ಆಗುತ್ತೆ. ಅವ್ರಿಗೆ ಕಷ್ಟ ಆಗುತ್ತೆ ಅಂತ ನಿಂಗೆ ಏನಾದರೂ ಹೇಳಿದ್ರಾ? ಅವ್ರಿಗೆ ಏನು ಕಷ್ಟ ಆಗಲ್ಲ, ಅವ್ರು ಫುಲ್ ಎಕ್ಸ್ಪರ್ಟ್. ನಡಿ ನಡಿ. ಅಯ್ಯೋ ಶರತ್ತು, ದುರ್ಗಾ, ಶರತ್ತು. ಅಯ್ಯೋ ರಾಮ, ನಾನೇನ್ ಬೆಂಕಿ ಹಾಕೋದಕ್ ಬಂದ ಇಲ್ಲ ಹಾಕಿಸ್ಕೊಳಕ್ ಬಂದ? ಆ ದುರ್ಗನ್ಗೆ ಹಾಕಿರೋ ಪ್ಲಾನು ನನಗೆ ಉಲ್ಟಾ ಹೊಡಿತಲ್ಲ. ಅಯ್ಯೋ, ಈ ನಾಲ್ಗೆ ಮೇಲೆ ಹಿಡ್ತಾ ಇಲ್ದೆ ಚಾಡಿ ಹೇಳಕ್ ಹೋಗಿ ಈಗ ನಾನೇ ಈ ಒಲೆ ಮುಂದೆ ಬೇಯ್ಬೇಕಾಗಿ ಬಂದಿದೆ. ಇಲ್ಲಪ್ಪ, ಯಾಕಾದ್ರೂ ಇಲ್ಲಿಗೆ ಬಂದು. ಏನು ಮಾಡ್ತಾ ಇದೀಯಾ? ನಿಂಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ವಾ? ರೆಸ್ಟ್ ತಗೋ ಅಂತ ಹೇಳಿದೆ ತಾನೆ. ಇದನ್ನೆಲ್ಲ ನಾನು ಮಾಡ್ತೀನಿ, ನೀನು ಮಾಡೋದು ಬೇಡ. ಬಾಸು, ಬಟ್ಟೆ ಮಡ್ಚಿದ್ರೆ ಏನಾಗುತ್ತೆ? ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ವಾ? ಹಲೋ, ನೀನು ಚೆನ್ನಾಗಿದ್ಯಾ ಅಂತ ಡಾಕ್ಟ್ರ್ ಹೇಳಬೇಕು, ನೀನಲ್ಲ. ಸುಮ್ಮನೆ ರೆಸ್ಟ್ ಮಾಡು. ದುರ್ಗಾ, ದುರ್ಗಾ, ಇವಾಗ ಇಲ್ಲೇನು ಮಾಡ್ತಾ ಇದೆಯಾ? ಬಗ್ಗೆ ಕೆಲಸ ಮಾಡಬಾರ್ದು ಅಂತ ಡಾಕ್ಟರ್ ಹೇಳಿದಾರೆ ತಾನೆ. ಬಾಸು, ಪುಟ್ ಮೇಡಮ್ ರೂಮ್ ಎಲ್ಲ ತುಂಬ ಗಲೀಜಾಗಿತ್ತು, ಅದಕ್ಕೆ ಕ್ಲೀನ್ ಮಾಡೋಣ ಅಂತ ಬಂದೆ. ಪುಟ್ ಮೇಡಮ್ ಬಂದಾಗ ರೂಮ್ ಎಲ್ಲ ಕ್ಲೀನ್ ಆಗಿರ್ಬೇಕಲ್ವಾ? ಏನು ಬೇಕಾಗಿಲ್ಲ, ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಕೆಲಸದವ್ರು ಇದ್ದಾರೆ. ನಾನು ಕೆಲಸದವ್ರನ್ನ ಕರ್ಸಿ ಮಾಡಿಸ್ತೀನಿ. ಈ ಕಸ ಹೊಡಿಯೋದು, ಧೂಳು ಹೊಡಿಯೋದು ಇದೆಲ್ಲ ಏನು ಬೇಕಾಗಿಲ್ಲ. ಅಲ್ಲ, ನಿಂಗೆ ರೆಸ್ಟ್ ಅಂದರೆ ಅರ್ಥ ಆಗಲ್ವಾ? ಹಾಗಲ್ಲ ಬಾಸು, ಪುಟ್ ಮೇಡಮ್ ಬಂದಾಗ ರೂಮ್ ಈ ಥರ ಗಲೀಜಾಗಿದ್ರೆ ಅವಳಿಗೆ ಇಷ್ಟ ಆಗಲ್ಲ, ಅದಕ್ಕೆ ಕ್ಲೀನ್ ಮಾಡೋಣ ಅಂದ್ಕೊಂಡೆ. ಇವಾಗ ಏನಾಗುತ್ತೆ ಅಂತ ನಾನೇ ಬಾಯಿ ಬಿಟ್ಟು ಹೇಳಬೇಕಾ? ಅಲ್ಲ,
ನಿನ್ಗೆ ಹೊಟ್ಟೆಗೆ ಗಾಯ ಆಗಿದೆ, ಅದ್ರ ಮೇಲೆ ಪ್ರೆಷರ್ ಬಿದ್ದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಡಾಕ್ಟ್ರ್ ಹೇಳಿದಾರೆ ತಾನೆ. ನಿನಗಂತೂ ನಿನ್ನ ಜೀವದ ಮೇಲೆ ಏನೂ ಕನ್ಸರ್ನ್ ಇಲ್ಲ, ಆದರೆ ನನಗಿದೆ. ನಿನಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಹಿತಾಗಿ ಏನು ಆನ್ಸರ್ ಮಾಡಲಿ? ಇವಾಗ ನೀನಾಗೆ ನೀನು ಹೋಗ್ತೀಯೋ ಇಲ್ಲ ನಿನ್ನ ಎತ್ಕೊಂಡು ಹೋಗಿ ಬೆಡ್ ಮೇಲೆ ಹಾಕ್ಬೇಕಾ? ಯಪ್ಪ, ಮೇಡಮ್ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಪರ್ಮಿಷನ್ ಇಲ್ಲದ ಮನೆಯಿಂದ ಆಚೆ ಹೋಗೋಕ್ಕೆ ನಿನಗೇನಾದರೂ ಬೋರ್ಡ್ ಮೀಟಿಂಗ್ ಫಿಕ್ಸ್ ಆಗಿದೆಯಾ? ಬಾಸು ಆಚೆಗಡೆ ಬೆಂಚ್ ಮೇಲೆ ಕುತ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಮನೆ ಒಳಗಡೆ ಅಂತೂ ಉಸಿರು ಕಟ್ದಂಗೆ ಆಗ್ತಿದೆ. ಇಂಪಾಸಿಬಲ್. ಹೊರಗಡೆ ನೋಡು ಎಷ್ಟು ಬಿಸಿಲಿದೆ ಅಂತ, ವಿಪರೀತ ಶೆಕೆ. ಮೊದಲೇ ನಿನಗೆ ವೀಕ್ನೆಸ್ಸು. ಇಂಥ ಟೈಮಲ್ಲಿ ನೀನೇನಾದರೂ ಆಚೆ ಹೋದರೆ ಸನ್ಲೈಟಿಗೆ ಎಕ್ಸ್ಪೋಸ್ ಆಗಿ ಫೇಂಟಾಗಿ ಹೋಗ್ತೀಯ ಅಷ್ಟೇ. ಆಚೆ ಹೋಗೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಸೋಫಾದಲ್ಲಿ ಕುತ್ಕೊಂಡು ರೆಸ್ಟ್ ಮಾಡು. ಅರೆ, ಹಲೋ, ಓಯ್, ಎಲ್ಲಿ ಓಡ್ತಾ ಇದೆಯಾ? ರೆಸ್ಟ್ ಮಾಡು ಅಂತ ಹೇಳಿದೆ ತಾನೆ. ಅಲ್ಲಿಗೂ ನೀವು ಬರ್ತೀರಾ ಅಥವಾ ನೀವು ಕಾವಲಿಗೆ ನಿಂತ್ಕೋತೀರಾ? ಹಾಂ, ನಿಂತ್ಕೋತೀನಿ. ಏನು? ಐ ಮೀನ್ ಅದು ಅಪ್ಪ ಯಾವುದೋ ಫೈಲ್ ಕೇಳ್ತಾ ಇದ್ರು, ಅರ್ಜೆಂಟ್ ಇದೆ, ಬರ್ತೀನಿ. ದಡ್ರು, ಇಬ್ರು ದಡ್ರು. ಒಬ್ರಿಗೆ ಪ್ರೀತಿ ತೋರ್ಸಕ್ ಬರಲ್ಲ, ಇನ್ನೊಬ್ರಿಗೆ ಅದನ್ನ ಅರ್ಥ ಮಾಡ್ಕೊಳಕ್ ಬರಲ್ಲ. ಇವ್ರ ಈ ಆಟನ ನೋಡೋದಕ್ಕೆ ಒಂಥರ ಮಜಾ ಇದೆ. ಆದ್ರೂ ಇವರಿಬ್ರನ್ನ ಹೀಗೆ ಒಟ್ಟಿಗೆ ನೋಡೋದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ದುರ್ಗಾ ಶರತ್ ಜೊತೆ ಇದ್ರೆ ದುರ್ಗಾ ಯಾವಾಗಲೂ ಖುಷಿಯಾಗಿರ್ತಾಳೆ ಅನ್ನೋ ಭರವಸೆ ನನಗಿದೆ. ಇವರಿಬ್ಬರ ಮಧ್ಯೆ ಯಾವ ದುಷ್ಟಶಕ್ತಿನೂ ಬರಕ್ಕೆ ಸಾಧ್ಯ ಇಲ್ಲ. ಇವರಿಬ್ಬರನ್ನ ಯಾರು ದೂರ ಮಾಡೋಕ್ಕಾಗಲ್ಲ. ಅದು ಯಾರದು? ನೆರಳು.